AI will take away all the jobs. ಭಾರತದ ಒಂದು 18 ಯೂನಿಕಾರ್ನ್ಸ್ ಕೂಡ ಅವರ ಕ್ಲೈಂಟೇಲ್ ಅಲ್ಲಿ ಇದೆ. ಸ್ವಿಗ್ಗಿ, ಓಲಾ, ಫ್ಲಿಪ್ಕಾರ್ಟ್ ತರದ ನಾವೆಲ್ಲ ಕೇಳಿರೋ ಹೆಸರುಗಳು ಕೂಡ ಅವರ ಕ್ಲೈಂಟ್ ಲಿಸ್ಟ್ ಅಲ್ಲಿ ಇದೆ. ಸೆಕೆಂಡ್ PUC ನಲ್ಲಿ ಫೇಲ್ ಆಗಿದೆ. ಅಡ್ಡ ಆಗಿದ್ದು ಫೇಲ್ ಆಗ್ಲಿಲ್ಲ, ದುರಹಂಕಾರಿ ಆಗಿದ್ದು ಫೇಲ್ ಆದೆ. ನಮ್ಮ ಜೊತೆ ಇರುವಂತಹ ಏಮ್ ಹೈ ಕನ್ಸಲ್ಟಿಂಗ್ ಅನ್ನುವಂತಹ ಭಾರತದ ಪ್ರತಿಷ್ಠಿತ PR ಕಮ್ಯುನಿಕೇಶನ್ ಕನ್ಸಲ್ಟಿಂಗ್ ಕಂಪನಿಯ ಸ್ಥಾಪಕರು ಎನ್ ರವಿಶಂಕರ್ ಅವರು. ಇನ್ಫ್ಯಾಕ್ಟ್ ಆ ಕ್ಯಾಶ್ ಆನ್ ಡೆಲಿವರಿನ ಆ ಮೆಸೇಜ್ ನ ಜಗತ್ತಿಗೆ ತಲುಪಿಸೋದ್ರಲ್ಲಿ ನಮ್ಮ ಪಾತ್ರ ಬಹಳ ದೊಡ್ಡದು. ನಿಜವಾಗ್ಲೂ ಎಲ್ಲರಿಂದನೂ ಕಂಪನಿ ಕಟ್ಟಲು ಸಾಧ್ಯ ಇದೆಯಾ? ನಮ್ ಮುಂದೆ ಇವತ್ತು ಅದು ಬಿಟ್ಟು ಬೇರೆ ಆಯ್ಕೆ ಉಳಿದಿದ್ಯಾ? ದಿಸ್ ಇಸ್ ದ ಬೆಸ್ಟ್ ಟೈಮ್ ಟು ಬಿ ಅನ್ ಆಂಟ್ರಪ್ರಿನರ್. ಇವನು ಆಂಟ್ರಪ್ರಿನರ್ ಆಗ್ಬೋದು ಅಂದ್ರೆ ಯಾರು ಬೇಕಾದ್ರೆ ಆಂಟ್ರಪ್ರಿನರ್ ಆಗ್ಬೋದು. ಇಂಡಿಯಾನಲ್ಲಿ ಓಲಾನ ಊಬರ್ ಮಿಮಿಕ್ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಫ್ಲಿಪ್ಕಾರ್ಟ್ ನ ಅಮೆಜಾನ್ ಮಿಮಿಕ್ ಮಾಡಿದೆ ಅಂತ ಅಂದ್ರೆ ತಪ್ಪಾಗಲ್ಲ. ಸ್ಟಾರ್ಟ್ಅಪ್ಸ್ ಗಳಿಗೆ PR ಕನ್ಸಲ್ಟಿಂಗ್ ಯಾಕೆ ಬೇಕು? ಎವ್ರಿಥಿಂಗ್ ಎಲ್ಸ್ ಬೀಯಿಂಗ್ ಈಕ್ವಲ್, people will go with a brand. Everything else not being equal, people will still go with a brand. ನೀವು 17-18 ಯೂನಿಕಾರ್ನ್ ಕಂಪನಿಗಳ ಜೊತೆ ಕೆಲಸ ಮಾಡಿ 8 DVG ಅವರ ನುಡಿಗಟ್ಟನ್ನು ಹೇಳಿದ್ರಿ. ಕೆಲವಂ ಬಲ್ಲವರಿಂದ ಕಲ್ತು, ಕೆಲವಂ ಶಾಸ್ತ್ರಂಗಳಂ ಓದುತ್ತಂ, ಕೆಲವಂ ಮಾಳ್ಪವರಿಂದ ಕಂಡು, ಕೆಲವಂ ಸುಜ್ಞಾನದಿಂ ನೋಡುತ್ತಂ, ಕೆಲವಂ ಸಜ್ಜನ ಸಂಘದಿಂದ ಅರಿಯಲ್, ಸರ್ವಜ್ಞನಪ್ಪಂ ನರಂ.